ಎಲ್ರಿಗೂ ನಮಸ್ಕಾರ. ನೋಡಿ, ಒಬ್ಬ ರೈತ ಅವರ ಒಂದು ಹೊಲದಲ್ಲಿ ಏನೆಲ್ಲ ತರಕಾರಿ ಬೆಳಿಬಹುದು, ಸೊಪ್ಪು ಬೆಳಿಬಹುದು, ಹೂವು ಬೆಳಿಬಹುದು, ಅದನ್ನೆಲ್ಲವನ್ನು ನಾನು ನಮ್ಮ ಒಂದು ಮನೆಯ ಮಹಡಿ ಮೇಲೆ ಬೆಳೆದಿದ್ದೀನಿ. ಎಲ್ಲ ಸಾವಯವ ಗೊಬ್ಬರ ಬಳಸಿ ಬೆಳೆದಿದ್ದೀನಿ. ಜೊತೆಗೆ ಹೂವುಗಳು ತುಂಬಾನೇ ಬೆಳೆದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೂವು ಅಂತ. ಇದನ್ನೆಲ್ಲ ಬೆಳೆಯೋದ್ರಿಂದ ನನಗೆ ಒಂದು ತಿಂಗಳಿಗೆ ಕಮ್ಮಿ ಇದ್ರು 3 ರಿಂದ 4 ಸಾವಿರ ರೂಪಾಯಿ ನಮ್ಗೆ ದುಡ್ಡು ಉಳಿತಾಯ ಆಗ್ತಿದೆ. ತರಕಾರಿದೆಲ್ಲ ದುಡ್ಡು ನನಗೆ ಉಳಿತಾಯ ಆಗ್ತಿದೆ. ಜೊತೆಗೆ ನಮ್ಮ ಮನೆ ಕೆಲಸನೂ ನಾನು ಮಾಡ್ಕೊಂತ ಇದ್ದೀನಿ. ಈಗ ಸಿಟಿ ಕಡೆ ಇರೋಂತ ಮಹಿಳೆಯರು ನಮಗೆ ಕೆಲಸ ಬೇಕು ಅಂತ ಹುಡಿಕೊಂಡು ಹೋಗ್ತಾರೆ. ನೀವು ಕೆಲಸ ಬೇಕು ಅಂತ ಹುಡಿಕೊಂಡೋಗ ಅವಶ್ಯಕತೆನೇ ಇಲ್ಲ. ಮನೆ ಕೆಲಸ ಎಲ್ಲ ಮುಗಿಸಿ ನಾವು ಮನೇಲಿ ಇದ್ಕೊಂಡೆ ನಮ್ ಟೆರೆಸ್ ಮೇಲೆ ನಾವು ದುಡಿಮೆನ ಸ್ಟಾರ್ಟ್ ಮಾಡ್ಬೋದು. ಅದ್ ಹೇಗೆ ಅಂದ್ರೆ ನೋಡಿ, ಈ ತರದ್ದು ಚೆಂಡು ಹೂವು ಏನಿದ್ಯೋ ಇದು ನಾನೊಂದು 200 ಸಸಿ ಹಾಕಿದೀನಿ. 200 ಸಸಿ ಹಾಕಿದ್ರಿಂದ ಕಮ್ಮಿಯಿಂದ 4 ರಿಂದ 5 ಕೆಜಿ ನಾನು ಹೂವು ಕುಯ್ತೀನಿ ದಿನಾನ. ಒಂದು 30, 40, 50 ರೂಪಾಯಿ ಅಂತೂ ರೈಟ್ ಇದ್ದೇ ಇರುತ್ತೆ. ಕಮ್ಮಿ ಅಂದ್ರೆ ನಮ್ ದಿನಕ್ಕೆ ನಮ್ಮ ಮನೆ ಕೆಲಸ ಮುಗಿಸಿ ನಮ್ಮ ಮನೆಗೆ ತರಕಾರಿ ಹೂವು ಎಲ್ಲ ನಾವು ಬಳಸ್ಕೊಂಡು ಜೊತೆಗೆ ನಮಗೆ ಆದಾಯನೂ ಸಿಗ್ತಿದೆ. ದಿನಕ್ಕೊಂದು 200 ರೂಪಾಯಿ ನಾವು ಆದಾಯನ ನೋಡ್ತಾ ಇದ್ದೀವಿ. ನೀವು ಸಿಟಿ ಕಡೆ ಇರುವಂತ ಮಹಿಳೆಯರು ನಿಮ್ಮ ಒಂದು ಬಿಡುವಿನ ಸಮಯದಲ್ಲಿ ನಿಮ್ಮ ಮನೆ ಎಲ್ಲ ಕೆಲಸ ಮುಗಿಸಿ ನೀವೆಲ್ಲೂ ಆಚೆ ಹೋಗಿ ದುಡಿಯೋಂತ ಅವಶ್ಯಕತೆನೇ ಬೇಡ. ಈ ತರದ ಒಂದು 500 ಸಸಿ ಹಾಕೊಂಡ್ಬಿಡಿ. ನೀವು ಹಾಕೊಂಡ್ರೆ ತಿಂಗಳಿಗೆ 7 ರಿಂದ 8 ಸಾವಿರ ರೂಪಾಯಿ, 10 ಸಾವಿರ ರೂಪಾಯಿವರೆಗೂ ನೀವು ಸಂಪಾದನೆ ಮಾಡ್ಬೋದು. ಮನೆ ಕೆಲಸ ಆಗತ್ತೆ, ಮಕ್ಕಳು ನೋಡ್ಕೋಬಹುದು, ನಮ್ಮ ಮನೆಗೆ ಬೇಕಾದ ತರಕಾರಿ ಬೆಳ್ಕೋಬಹುದು, ಜೊತೆಗೆ ಸಂಪಾದನೆನೂ ಮಾಡ್ಬೋದು. ಆದ್ರಿಂದ ಎಲ್ಲರೂ ನಿಮ್ಮ ಒಂದು ಟೈಮ್ ನ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಈ ತರ ಉಪಯೋಗಿಸ್ಕೊಳ್ಳಿ, ಆದಾಯ ಹೆಚ್ಚಿಸ್ಕೊಳ್ಳಿ, ಮತ್ತೆ ಆರೋಗ್ಯನ ಹೆಚ್ಚಿಸ್ಕೊಳ್ಳಿ.